ಹಲೋ ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನ ನಿಮಗಾಗಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಬಂದಿರೋದು ಎಲ್ಲಿಗೆ ಅಂದರೆ, ನಾನು ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೆ ನಿಮಗೆ ದಟ್ ಇಲ್ಲಿ ಒಂದು ಉತ್ತರ ಕರ್ನಾಟಕದ ಉತ್ಸವ ಆಗ್ತಾ ಇದೆ ಅಂತ. ಸೊ ನಮ್ಮ ನಾರ್ತ್ ಕರ್ನಾಟಕ ಸ್ಟೈಲಲ್ಲಿ ಇಲ್ಲೊಂದು ಜಾತ್ರೆ ರೀತಿಯಲ್ಲಿ, ಉತ್ಸವದ ರೀತಿಯಲ್ಲಿ ಒಂದು ಇವೆಂಟ್ನ ಪ್ಲಾನ್ ಮಾಡಿದ್ದಾರೆ. ಈ ಇವೆಂಟಲ್ಲಿ ಏನೆಲ್ಲ ನಡೆಯುತ್ತೆ ಅಂದರೆ, ಲಿಟ್ರಲಿ ಅಲ್ಲಿ ನಮಗೆ ಜೋಳದ ರೊಟ್ಟಿ ಊಟ, ಅದರಲ್ಲಿ ಕೂಡ ಪಲ್ಯಗಳನ್ನ ಅವರು ಸೆಪ್ರೇಟ್ ಆಗಿ ಜೋಳದ ರೊಟ್ಟಿಗೆ ಯಾವ್ದೆಲ್ಲ ಮಾಡ್ತಾರಲ್ವ ನಾರ್ತ್ ಕರ್ನಾಟಕನಲ್ಲಿ, ಮುದ್ದಿ ಪಲ್ಯ ಅಂತ ಮಾಡ್ತಾ ಇದ್ದಾರೆ, ಆಮೇಲೆ ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದಾರೆ, ಆಮೇಲೆ ಶೇಂಗಾ ಚಟ್ನಿ ಪುಡಿ, ಮತ್ತೆ ನಮ್ಮ ಮೆಣಸಿನ್ಕಾಯಿ ಬಜ್ಜಿ, ಅದ ಏನಂತದಕ್ಕೆ ಮಿರ್ಚಿ ಆಯ್ತಾ, ಮಂಡಕ್ಕಿ ಮಿರ್ಚಿ ಅಂತಾರಲ್ಲ ಆ ಥರ. ಆ್ಯಂಡ್ ಆಲ್ಸೋ ವಿಶೇಷವಾದ ಒಂದು ಸೆಟಪ್ನ ಮಾಡಿದ್ದಾರೆ ಆಯ್ತಾ. ಇಲ್ಲಿಗೆ ಹೋಗೋಣ ಅಂತ ಇವತ್ತು ನಾನು, ಅಮ್ಮ ಮತ್ತೆ ಈನಾ ಪಾಪು ಆ್ಯಂಡ್ ರಾಮ್. ಸದ್ಯಕ್ಕೆ ನಾನು ಅಮ್ಮ ಈನಾ ಮುಂಚೆನೆ ಹೋಗ್ಬಿಡ್ತೀವಿ, ಬಿಕಾಸ್ ನನ್ಗಲ್ಲಿ ತುಂಬಾ ಜನನ ಮೀಟ್ ಮಾಡೋದಿದೆ. ತುಂಬಾ ಜನನ ಆಲ್ಮೋಸ್ಟ್ 6 months ಆದ್ಮೇಲೆ ನಾನು ಮೀಟ್ ಮಾಡ್ತಾ ಇದ್ದೀನಿ. ಏನಕ್ಕಂದ್ರೆ ನಾನು ಯಾವಾಗ್ಲೂ ಈ ಇವೆಂಟ್ಸ್ನ ಅಟೆಂಡ್ ಮಾಡೋದು ಜೂನ್ ಆದ್ಮೇಲೆನೆ. ತುಂಬಾ ಇವೆಂಟ್ಸ್ ನಡೆಯುತ್ತಾ ಇತ್ತಾ ಇಲ್ಲಿ, ಆದ್ರೆ ನಾನು ಮಾತ್ರ ಡಿಸೆಂಬರ್ ಇಂದ ಜೂನ್ ವರೆಗೂ ಎಲ್ಲೂ ಹೋಗೋದಿಲ್ಲ, ಬಿಕಾಸ್ ನಂದೊಂದು ಫಿಕ್ಸ್ಡ್ ಸ್ಕೆಡ್ಯೂಲ್ ಇರುತ್ತೆ ಈನಾ ಪಾಪು ಜೊತೆ, ಅದನ್ನ ನಾವು ಡಿಸ್ಟರ್ಬ್ ಮಾಡೋದಿಲ್ಲ. ಬಟ್ ಜೂನ್ ಇಂದ ಏನೇನು ಇವೆಂಟ್ ಆಗುತ್ತೆ ಎಲ್ಲ ಇವೆಂಟ್ಗೂ ಹೋಗ್ತಾನೆ ಇರ್ತೀನಿ. ಅದರಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಇವೆಂಟ್ ಇದು ನಾನು ಸತತವಾಗಿ 3ನೇ ವರ್ಷ ಬರ್ತಾ ಇರೋದು. ಎವ್ರಿ ಇಯರ್ ದೇರ್ ಇಸ್ ಅ ಸ್ಟೆಪ್ ಚೇಂಜ್ ಅಂತ ಹೇಳ್ಬೋದು. ಪ್ರತಿ ವರ್ಷ ಬಂದಾಗ ಅನ್ಸುತ್ತೆ ಓ ಈ ವರ್ಷ ಸಖತ್ತಾಗಿತ್ತು ಅಂತ, ಮತ್ತೆ ನೆಕ್ಸ್ಟ್ ಇಯರ್ ದೇ ವಿಲ್ ಡೂ ಸಮಥಿಂಗ್ ನ್ಯೂ ಅಂಡ್ ಮತ್ತೆ ಚೆನ್ನಾಗಿದೆ ಅಂತ ಅನ್ಸುತ್ತೆ ಆಯ್ತಾ. ಈಗ ನಮ್ಮ ಅಮ್ಮಂಗೂ ಅಭ್ಯಾಸ ಆಗ್ಬಿಟ್ಟಿದೆ ಈ ಒಂದು ಇವೆಂಟ್ಗೆ ಹೋಗೋದು. ಅಂಡ್ ಇನಾ ಆಲ್ಸೋ ಟುಡೇ ನನ್ನ ತರನೇ ಅವಳು ಇದೇ ತರ ಸೇಮ್ ಚಿಕನ್ ಕರಿ ಕುರ್ತಾ ಹಾಕೊಂಡಿದ್ದಾಳೆ. ಬನ್ನಿ ಇವೆಂಟ್ಗೆ ಹೋಗೋಣ. ಅಂಡ್ ಅಲ್ಲಿ ಏನೆಲ್ಲ ಊಟ ಮಾಡಿದ್ರು, ಯಾವ ರೀತಿಯಾದ ಅರೇಂಜ್ಮೆಂಟ್ಸ್ ಮಾಡಿದ್ರು. ಡಾನ್ಸ್ ಇಸ್ ರಿಯಲಿ ಗುಡ್ ಅಂತ ಎಲ್ಲರೂ ಡಾನ್ಸ್ಗೆ ವೇಟ್ ಮಾಡ್ತಾ ಇದ್ದಾರೆ. ಅಂಡ್ ಇನ್ಫ್ಯಾಕ್ಟ್ ಏನ್ ಹೇಳಿದ್ರು ಗೊತ್ತಾ, ಇಫ್ ಪಾಸಿಬಲ್ ಊಟ ಬೇಗ ಮುಗಿಸ್ಕೊಂಡು ನೀವೆಲ್ಲ ಡಾನ್ಸ್ ನೋಡೋದಕ್ಕೆ ರೆಡಿ ಆಗಿರಿ, ಅಷ್ಟು ಚೆನ್ನಾಗಿರುತ್ತೆ ಅಂತ. ಯು ಕ್ಯಾನ್ ಆಲ್ಸೋ ಗೆಸ್ ಯಾವ ಸಾಂಗ್ ಇರುತ್ತೆ ಅಂತ. ಈಗ ಸದ್ಯಕ್ಕೆ ಯಾವ ಮೂವಿ ರಿಲೀಸ್ ಆಗಿದೆ, ಆ ಮೂವಿನಲ್ಲಿ ಯಾವ ಸಾಂಗ್ಸ್ ಚೆನ್ನಾಗಿದೆ ಅಂತ. ಸೊ ಬನ್ನಿ ಇವತ್ತು ನಿಮ್ಮನ್ನೆಲ್ಲಾನು ಆ ಇವೆಂಟ್ಗೆ ಕರ್ಕೊಂಡು ಹೋಗ್ತೀನಿ. ಅಂಡ್ ನನ್ನ ಪರ್ಸ್ಪೆಕ್ಟಿವ್ ಇಂದ ಈ ಇವೆಂಟ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನ ಕನ್ನಡ ಭಾರತಿ ಅಂತ ಇಲ್ಲೊಂದು ಕನ್ನಡ ಸಂಘದವರು ಆರ್ಗನೈಸ್ ಮಾಡಿರೋದು. ಸೊ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದೆ. ಅಂಡ್ ಕನ್ನಡ ಭಾರತಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾನು US ಗೆ ಬಂದಾಗಿಂದ ವಿತ್ ಬೋತ್ ಆರ್ಮ್ಸ್ ದೇ ವೆಲ್ಕಮ್ ಮೀ, ಬಿಕಾಸ್ ಐ ಆಮ್ ಅ ಕನ್ನಡಿಗ and I'm also interested to contribute to some of the activities. It could be dancing, it could be serving food, it could be like meeting and greeting people. Bani sadyakke let's make this about the event and not about me. Event na nododakke hogana. Ina Papu is ready, let's go. Yes, ಈ ವರ್ಷದ ಥೀಮ್ ಬಂದ್ಬಿಟ್ಟು ಉತ್ತರ ಕರ್ನಾಟಕದ ಉತ್ಸವ. ನಾರ್ತ್ ಕರ್ನಾಟಕ ಊಟಕ್ಕೆ ಓಕೆ ಕೈ ಪ್ರತಿ ವರ್ಷವೂ ಹೀಗೇನೆ ಆಯಿತಾ. ನಾವು ನಾರ್ತ್ ಕರ್ನಾಟಕಗೆ ಹೋಗಿ ಬಂದಿರೋ ಥರ ಎಕ್ಸ್ಪೀರಿಯನ್ಸ್ನೇ ಕೊಡ್ತಾರೆ, ಬರೀ ಊಟ ಮಾತ್ರ ಅಲ್ಲ. ಈ ವರ್ಷ ಜಾತ್ರೆ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಜಾತ್ರೆನಲ್ಲಿ ನಾವು ಏನೆಲ್ಲ ನೋಡ್ತೀವಿ ಅಲ್ವಾ, ಗಂದಿಗೆ ಅಂಗಡಿ ಇರ್ಬೋದು, ಹೂವಿನ ಅಂಗಡಿ ಇರ್ಬೋದು, ಜಾತ್ರೆ ಆಟ ಸಾಮಾನು ಇರ್ಬೋದು, ಹಾಗೆ ಮರ್ತೋದೆ ಮಂಡಕ್ಕಿ, ಚೂಡ, ಮಿರ್ಚಿ ಮತ್ತು ಬಟಾಣಿ, ಇದನ್ನೆಲ್ಲ ಕೂಡ ಮಾರ್ತಿರೋ ಥರ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ರು. ಆ್ಯಂಡ್ ಚಹಾ ಕೂಡ ಸೈಡಲ್ಲಿ ಇತ್ತು. ನಾನು ಈ ಇವೆಂಟ್ಗೆ ಒಂದು 4 hour ಹೋಗ್ತೀನಿ ಆಯಿತಾ. ಲಿಟ್ರಲಿ ನನಗನ್ಸುತ್ತೆ ನಾನು ಕರ್ನಾಟಕಕ್ಕೆ ಹೋಗಿ ಬಂದೆ ವಿತೌಟ್ ಫ್ಲೈಟ್ ಚಾರ್ಜಸ್ ಅಂತ. ಅಲ್ಲಿ ಎಲ್ಲರೂ ಅದೇ ರೀತಿಯಾಗಿ ಡ್ರೆಸ್ ಆಗಿರ್ತಾರೆ. ಆ ಎಕ್ಸ್ಪೀರಿಯನ್ಸ್ ನಮಗೇನು ಕೊಡ್ತಾರಲ್ವ, ದ್ಯಾಟ್ ಈಸ್ ದ ಬೆಸ್ಟ್. ಇನ್ನು ನಮ್ಮೂರ ಇವೆಂಟ್ ಅಂದರೆ ನಾವು ಸೂಪರಾಗಿ ರೆಡಿಯಾಗಿ ಬಂದಿರ್ತೀವಲ್ವ. ಆಲ್ಮೋಸ್ಟ್ ಎಲ್ಲರೂ ಸೀರೆ ಉಟ್ಕೊಂಡು ಹೋಗಿರ್ತಾರೆ. ಆ್ಯಂಡ್ ಮಕ್ಳಿಗೂ ಟ್ರೆಡಿಷ್ನಲ್ ಬಟ್ಟೆನಲ್ಲಿ ಕರ್ಕೊಂಡು ಬಂದಿರ್ತಾರೆ. ಸೊ ಈ ರೀತಿಯಾದ ಒಂದು ಫೋಟೋ ಬೂತ್ನ ಕೂಡ ಮಾಡಿ ಅದನ್ನ ಒಂದು ಸೆಕ್ಲೂಡೆಡ್ ಪ್ಲೇಸಲ್ಲಿ ಚೆನ್ನಾಗಿಟ್ಟಿರ್ತಾರೆ, ಸೊ ದಟ್ ಫೋಟೋ ಶೂಟ್ಗೆ ಯಾವುದೇ ರೀತಿಯಾದ ತೊಂದರೆ ಆಗಬಾರ್ದು ಅಂತ. ಇದ್ರ ಜೊತೆಗೆ ಅಲ್ಲಿ ಅವ್ರು ಮಾಡಿದ್ದು ರಥ, ಈ ತೇರು ಅಥವಾ ರಥ ಏನಂತೀವಲ್ಲ, ದಿಸ್ ವಾಸ್ ಲುಕಿಂಗ್ ಫ್ಯಾಬ್ಯುಲಸ್. ಆ್ಯಂಡ್ ಅದ್ರ ಮೇಲೆ ನಾವು ನಮ್ಮ ಎಲ್ಲ ದೇವ್ರ ಫೋಟೋಗಳನ್ನ ಕೂಡ ಅಂಟಿಸಿದ್ರು. ಅದಕ್ಕೆ ಹಾಡು ಬರೀತಿದ್ರ. ಹಂಗ ಜಾನಪದ ಅನ್ನೋದು ಎಲ್ಲಾ ಕಡೆ ಇತ್ತು ಉತ್ತರ ಕರ್ನಾಟಕದಾಗ. ಯಾರ ಹೆಸರು ಬೇಕಾಗಿರ್ಲಿಲ್ಲ ನಮಗ, ಯಾರು ಬರ್ದಾರತ್ ಹೇಳಿ, ಬಟ್ ಅದ್ರದ್ದು ಏನ್ ಮೆಸೇಜ್ ಕೊಡಾತಿದ್ರಲ್ಲ, ದಟ್ ವಾಸ್ ವೆರಿ ಇಂಪಾರ್ಟೆಂಟ್ ಅಲ್ಲ.
ಸಂಭ್ರಮದ ಸ್ಟಾರ್ಟಿಂಗ್ ಟು ಎಂಡಿಂಗ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಹೇಳ್ತೀನಿ. ಸ್ಟಾರ್ಟಿಂಗಲ್ಲಿ ಅವರು ಒಂದು ಟಿಕೆಟ್ ಕೌಂಟರ್ನ ಸೆಟ್ ಮಾಡಿರ್ತಾರೆ. ನಾವು ತೊಗೊಂಡಿರೋಂಥ ಆನ್ಲೈನ್ ಟಿಕೆಟ್ಸ್ನ ಹೋಗಿ ಅಲ್ಲಿ ರಿಯಲ್ ಟಿಕೆಟ್ಸ್ ಅಥವಾ ಫಿಸಿಕಲ್ ಟಿಕೆಟ್ಸ್ನ ಇಸ್ಕೊಂಡಾಗ ಈ ರೀತಿಯಾದ ಒಂದು ಟೋಪಿನ ನಮಗೆ ಕೊಡ್ತಾರೆ. ಉತ್ತರ ಕರ್ನಾಟಕದ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಮಗೆ ಸಿಗೋದು ಇಲ್ಲೇ. ಯಾಕಂದರೆ ಅಲ್ಲಿ ನಿಂತಿರೋರು ಕೂಡ ನಮ್ಮ ನಾರ್ತ್ ಕರ್ನಾಟಕ ಶೈಲಿಯಲ್ಲಿ ಸೀರೆನ ಉಟ್ಕೊಂಡಿರ್ತಾರೆ, ಅದೇ ರೀತಿಯಾಗಿ ಜ್ಯುವೆಲ್ರಿನ ಹಾಕ್ಕೊಂಡಿರ್ತಾರೆ. ಅವರ ಕೈಯಿಂದ ಈ ಒಂದು ಟೋಪಿನ ಇಸ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹಾಕ್ಕೊಳ್ತಾರೆ, ಆಯಿತಾ. ಅಫ್ಕೋರ್ಸ್ ಊಟ ಇಸ್ ದ ಮೇನ್ ಹೈಲೈಟ್ ಆಫ್ ದ ಈವೆಂಟ್. ಆದರೆ ಊಟದ ಕೌಂಟರ್ ಓಪನ್ ಆಗೋಕ್ಕೂ ಮುಂಚೆನೇ 15 ನಿಮಿಷ ಮುಂಚೆ ಈ ಒಂದು ದೊಡ್ಡ ಲೈನಲ್ಲಿ ಜನ ಬಂದಿದ್ದರು. ಈಗ ನಿಮಗೆಲ್ಲ ಆಶ್ಚರ್ಯ ಆಗೋ ರೀತಿಯಲ್ಲಿ ಒಂದಷ್ಟು ಫ್ಯಾಕ್ಟ್ಸ್ನ ಹೇಳ್ತೀನಿ ಈ ಇವೆಂಟ್ ಬಗ್ಗೆ. 600ಕ್ಕೂ ಹೆಚ್ಚು ಜನ ಬಂದಿದ್ದರು ಆ ಒಂದು 2-3 ಅವರ್ ಅವಧಿಯಲ್ಲಿ. ಮತ್ತು 850 ರೊಟ್ಟಿಗಳು, 600 ಶೇಂಗಾ ಹೋಳಿಗೆ ಮತ್ತು 20 kg ಧಾರವಾಡ ಪೇಡಾನ ಅವತ್ತು ನಾವು ಯೂಸ್ ಮಾಡಿರೋದು. 40 ಜನ ಈ ಇವೆಂಟ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ. ಊಟಕ್ಕೆ ಬಂದರೆ ಮುದ್ದೆ ಪಲ್ಯ, ಬದನೆಕಾಯಿ, ಹೀರೆಕಾಯಿ ಚಟ್ನಿ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಅಬ್ಸರ್ವ್ ದಟ್ ಎಲ್ಲನೂ ಕನ್ನಡದಲ್ಲಿ ಕೂಡ ಬರೆದಿದ್ದಾರೆ. ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ ಮತ್ತು ಚಪಾತಿ ಆ್ಯಂಡ್ ಶೇಂಗಾ ಹೋಳಿಗೆ. ಆಲ್ಸೋ ಇಲ್ಲಿ ಮೊಸರಿದೆ, ಬಿರಂಜಿ ಅನ್ನ ಇದೆ ಮತ್ತು ಶೇಂಗಾ ಹಿಂಡಿ ಇದೆ. ಇದಿಷ್ಟನ್ನು ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಹೈಲೈಟ್ ನನಗೇನು ಇಷ್ಟ ಆಯಿತು ತುಂಬ ಅಂದರೆ ಮಿರ್ಚಿ ಬಜ್ಜಿ ಏನು ಮಾಡಿದರು, ಸೀದಾ ನಮ್ಮೂರು ಮುಟೆಬೆನ್ನೂರಿಗೆ ಹೋಗಿ ಅಲ್ಲಿ ತಿನ್ಕೊಂಡು ಬಂದಂಗಿತ್ತು. ಐ ಲವ್ಡ್ ಹೌ ಇಟ್ ವಾಸ್. ಹಿಂದಿನ ದಿನವೇ ಕೂತ್ಕೊಂಡು 600 ಪಾನ್ನ ಕೂಡ ಸೆಟಪ್ ಮಾಡಿದ್ದಾರೆ. ಆಲ್ಸೋ ಇವಾಗ ಊಟ ಆಯಿತು. ಊಟನ ಹೆಂಗೆ ತೊಗೊಂಡೋಗಿ ತಿಂತೀವಿ? ಪಬ್ಲಿಕ್ ಪಾರ್ಕಲ್ಲಿ ಈ ಒಂದು ಇವೆಂಟ್ ಮಾಡೋದ್ರಿಂದ ನಾವು ನಮ್ಮ ಚೇರ್, ನಮ್ಮ ಮ್ಯಾಟ್ಸ್ನ ತೊಗೊಂಡು ಹೋಗಬೇಕಾಗಿ ಬರುತ್ತೆ. ಎಲ್ಲರೂ ನೋಡ್ಬೋದು. ನಾವು ಬಂದಿರೋದು ಒಂದು ಇವೆಂಟ್ಗೆ, ಬಟ್ ಸಡನ್ಲಿ ಇಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಅ ಫುಡ್ ಎಕ್ಸ್ಪೀರಿಯನ್ಸ್. ಸಡನ್ಲಿ ಇಟ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಅ ಪಿಕ್ನಿಕ್ ಎಕ್ಸ್ಪೀರಿಯನ್ಸ್ ವಿತ್ ಆಲ್ ದ ಪೀಪಲ್ ಯು ನೋ ಅಲ್ವಾ. ಈಗ ನನ್ನ ಕೇಸಲ್ಲಿ ಏನಾಯ್ತು ಅಂದರೆ ನಾವು ಹಾಕಿರೋ ಮ್ಯಾಟ್ ಪಕ್ಕನೇ ನಮ್ಮ ಫ್ರೆಂಡ್ಸ್ ಕೂಡ ಬಂದು ಕೂತ್ಕೊಂಡ್ರು. ಈ ರೀತಿಯಾಗಿ ಜೊತೆಗೆ ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ. ಅದಾದಮೇಲೆ ಪಾರ್ಕ್ಗಳಲ್ಲಿ ಕೂಡ ಈ ಥರ ಪಿಕ್ನಿಕ್ ಬೆಂಚಸ್ನ ಹಾಕಿರ್ತಾರೆ. ಅಲ್ಲಿ ನಾವು ಕೂತ್ಕೊಂಡು ಕೂಡ ಊಟನ ಮಾಡ್ಬೋದು. ಸ್ವಲ್ಪ ಜನ ಅವರ ಕ್ಯಾಂಪಿಂಗ್ ಚೇರ್ಸ್ನ ತಂದಿರ್ತಾರೆ. ನಾನು ತೊಗೊಂಡೋಗಿದ್ದೆ ನಮ್ಮ ಮಮ್ಮಿಗೆ ಅಂತ. ನಮ್ಮದೆಲ್ಲ ಇನ್ನೂ ಊಟನೇ ಮುಗ್ದಿರಲಿಲ್ಲ. ಆದರೆ ಇನ್ನ ಪಾಪುಗೆ ಆಲ್ರೆಡಿ ಮಜ್ಜಿಗೆ ಬೇಕಾಗಿತ್ತು. ಸೊ ಇನ್ನು ಮುಂದೆ ಒಂದಷ್ಟು ಫನ್ ಕ್ಲಿಪ್ಪಿಂಗ್ಸ್ನ ನಾನು ಶೇರ್ ಮಾಡ್ತೀನಿ. ಇನ್ನ ಪಾಪುದು ಮತ್ತು ನಮ್ಮದು, ರಾಮ್ದು ಹೇಗೆಲ್ಲ ಏನೆಲ್ಲ ಮಾಡಿದ್ವಿ ಅವತ್ತು ಅಂತ. ಸಿಟ್ ಆ್ಯಂಡ್ ಎಂಜಾಯ್. You take this. So this is where this ಹಾಕೋ ರಾಮ್, ನೀನು ಹಾಕೋ ಬೇಗ. fallen down. Dust. ರೊಟ್ಟಿ ತಿನ್ನೋವರೆಗೂ ಹಾಕೋಬೇಕು. Wait. Like, I'll. ಇಬ್ರು ಹಂಗೆ ಒಂದು ಹಗ್ ಮಾಡ್ಕೊಂಡ್ಬಿಡಿ ಸಂಜಯ್ ಸರ್. That is cute. You're looking cute. Look at that. oh you're actually ಮಸ್ತ್ ಊಟ ಮಾತ್ರ. ಇಲ್ಲಿ ನೋಡ್ರಿ, ಮೆಣಸಿನ್ಕಾಯಿ ಬೋಂಡ ನಮ್ಮೂರ ಕಡೆ ಹೆಂಗೆ ಮಾಡ್ತಾರೆ ಹಾಗೆ ಇದೆ. ಆ್ಯಂಡ್ ಇದು ಸಜ್ಜೆ ರೊಟ್ಟಿ, ಎಳ್ಳೆಲ್ಲ ಹಾಕಿ ಅಮೇಝಿಂಗ್ ಆಗಿದೆ ಮಾತ್ರ ಟೇಸ್ಟು. ಐ ಥಿಂಕ್ ನಂಗೆ ಇದು ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದು ಪ್ಲೇನ್ ರೊಟ್ಟಿ ನಾನು ಹಾಗೆ ಹಾಕಿಸ್ಕೊಂಬಂದ್ಬಿಟ್ಟಿದ್ದೀನಿ. ಹೀರೆಕಾಯಿ ಚಟ್ನಿ ಇದಂತೂ ನಮ್ಮ ಶಿಲ್ಪಾಂಟಿ ಮಾಡ್ದಂಗೆ ಇದೆ. ಆ್ಯಂಡ್ ಇದು ಪುಂಡಿ ಸೊಪ್ಪಿಂದು ಬೇಳೆ ಪಲ್ಯ. ಆ್ಯಂಡ್ ಇನ್ನ ಪಾಪು ಸೊ ಆ್ಯಂಡ್ ಇದು ಎಣ್ಗಾಯಿ ಪಲ್ಯ. ಆಮೇಲೆ ಇದು ಶೇಂಗಾ ಹಿಂಡಿ. ಅಫ್ಕೋರ್ಸ್ ದಿಸ್ ಇಸ್ ಮೈ ಫೇವ್ರೆಟ್. ಇದ್ರ ಮುಂದೆ ಯಾವ ಡೆಸರ್ಟು ಇಲ್ಲ ಅನಿಸುತ್ತೆ. ಆ್ಯಂಡ್ ಇದು ಬಿರಂಜಿ ಅನ್ನ, ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ, ಬಟ್ ಐ ಥಿಂಕ್ ದ ಟೇಸ್ಟ್ ಇಸ್ ಫೈನ್. ನಮ್ಮ ಮಮ್ಮಿನ ಕೇಳೋಣ ಹೆಂಗೆ ಅನ್ನಿಸ್ತಿದೆ ಅಂತ. ಅಮ್ಮ ಹೇಳಮ್ಮ. ಎಲ್ಲ ಚೆನ್ನಾಗಿದೆ. ರೊಟ್ಟಿ ತಿಂತಾ ಇದ್ದೀನಿ. ನೀನೇನ ರೊಟ್ಟಿ ಚೆನ್ನಾಗಿದೆ, ಇಲ್ಲೆಲ್ಲ ಅರೇಂಜ್ಮೆಂಟ್ ಚೆನ್ನಾಗಿದೆ. ಸ್ವಲ್ಪ ಜೋರಾಗಿ ಹೇಳಿ ಮೇಡಮ್. ಇಂಡಿಯಾದಿಂದಲೇ ಬಂದಂಗಿದೆ ಇಂಡಿಯಾಗೆ. ಹಾಂ, ನಾವೆಲ್ಲ ಕನ್ವರ್ಟ್ ಆಗಿದ್ದೀವ ಅಮೇರಿಕನ್ಸ್ಗೆ ಅಥವಾ ಇಂಡಿಯನ್ಸ್ ಥರನೇ ಇದೀವ? ಇಂಡಿಯನ್ಸ್ ಥರ ಇದ್ದಾರೆ ಇವತ್ತೆಲ್ಲರೂ. ಯೋರ್ ಟರ್ನ್. ಹಾಂ, ಹೌ ಇಸ್ ದ ಫುಡ್? ಇನ್ನ ಹೆಂಗಿದೆ ಪುಟ್ಟ? ಏನು ಇಷ್ಟ ಆಯಿತು ನಿಂಗೆ? ಆಮೇಲೆ ಹಾಂ ಇನ್ನ ಪಾಪು ಏನಂದ್ರೆ ನನ್ನ ಮಮ್ಮಿನ ಮಾತಾಡ್ತಿದ್ದಲ್ವಾ, ಮೈ ಟರ್ನ್ ಅಂತ ಕೇಳಿದ್ರು. ಇನ್ನ ನಾನು ಮಾತಾಡ್ತೀನಿ, ನೀನು ಮಾತಾಡ್ತೀಯಾ ನೋಡು. ಇನ್ನ ನಿಂಗೇನು ಇಷ್ಟ ಆಯ್ತು ಇವತ್ತು?
ಕನ್ನಡದಲ್ಲಿ ಹೇಳ್ತೀಯಾ? ಇದು ಹೇಳ್ಬೇಕು. ಮತ್ತೆ ಹಾಂ 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 ಯಾವ್ದು ಇದು ಇಷ್ಟ ಆಯ್ತಾ? ಓ ಮೈ ಗಾಡ್, ಧಾರವಾಡ ಪೀಡ ತಕ್ಕೋತಾ ಇದ್ದಾಳೆ. This one I like, and I like this one, and I like this, and I like that umbrella, I like this umbrella. ಮನಸ್ಸು ಮತ್ತು ಉತ್ತರ ಕರ್ನಾಟಕ ಜನರ ನೆಲದ ಸುವಾಸನೆ ಸೇರಿ ತಯಾರಾದ ಆಹಾರ. ಅಮ್ಮ ಮುಟ್ಟಬಾರ್ದೇನು, ಯಾವುದಕ್ಕೂ ನಾವು ದುಡ್ಡು ಕೊಟ್ಟಿಲ್ಲ ತಾನೆ ಇನ್ನ. No, Appa, look, these are broken stuff. Mamu, we have not given money yet, so you can't take anything. Yeah, you just have to keep it back. ನಮ್ಮ ಮನೆಯ ಮಗನೇನೆ ಸಯ್ಯ. ಯಾವಾಗ ನಾವು ನಮ್ ಜನ ಗೊತ್ತಾಗ್ತಾರ, ನಾವು ಭಾಳ ಎಲ್ಲಾನು ಬಿಟ್ಬಿಡ್ತೀವಲ್ಲ, ಅದ ಬ್ಯಾರೆದವ್ರಾದ್ರ ಪ್ರಾಬ್ಲಮ್ ಇರ್ತೈತಿ. ಸೇಮ್ ವೇ ಶರಣನ್ ವೆಲ್ಕಮ್ ಮಾಡ್ಕೊಳಕ ಸಂಜೆ ಅವರ ಒಂದ್ ಹಾಡು ಹಾಡ್ತಾರೆ. ಒಳ್ಳೆಯ ನಮ್ಮ ಕನ್ನಡ ನಾಡು ಬಹಳ ಸಾಂಸ್ಕೃತಿಕವಾಗಿ ಸಂಪದ್ಭರಿತವಾದಂಥ ನಾಡು. ಅದರಲ್ಲೂ ಉತ್ತರ ಕರ್ನಾಟಕದ 12ನೇ ಶತಮಾನದ ಬಸವಣ್ಣನವರ ಒಂದು ಕೊಡುಗೆ. ಶರಣು ಶರಣು ಶರಣಾರ್ಥಿ, ಶರಣು ಶರಣು ಕೂಡೆ ಶರಣು ಶರಣು ಎನ್ನುತ್ತಿದ್ದೇನಯ್ಯ. ಹಗ್ಗ ಮಗ್ಗವ ನುಂಗಿ ಹಿಂದವ್ರು ಎಲ್ಲ ಕಾಣಿಸ್ತಾರೆ. ಇರಾತದೆ ನಾರ್ತ್ ಕರ್ನಾಟಕ ಊಟಕ್ಕೆ ಜೈ ಜೈ. ಫಂಕ್ಷನ್ ಹೇಗೆ ಮಾಡಿದ್ವಿ ಅಂತ ತೋರಿಸಿದ್ವಿ, ಬಟ್ ಲೆಟ್ ಮೀ ಶೋ ಹೇಗೆ ಇದನ್ನು ಎಂಡ್ ಮಾಡ್ತೀವಿ ಅಂತ. ಊಟ ಏನೇನು ಮಿಕ್ಕಿತ್ತು ಅದನ್ನೆಲ್ಲ ಜಿಪ್ಲಾಕ್ ಬ್ಯಾಗ್ ಒಳಗಡೆ ಹಾಕಿ ಈ ರೀತಿಯಾಗಿ ಇಟ್ಟಿದ್ರು. ಲಾಸ್ಟಲ್ಲಿ ಯಾರ್ಯಾರು ಉಳ್ಕೊಂಡಿದ್ರಲ್ವ ಆ ಫೋಟೋ ಸೆಷನಲ್ಲಿ ನೋಡಿದ್ರಿ, ಅವರೆಲ್ಲ ಅದನ್ನು ತೊಗೊಂಡು ಹೋಗ್ತಾ ಇದ್ರು ಮನೆಗೆ, ಸೊ ದ್ಯಾಟ್ ಯಾವುದೇ ರೀತಿಯಾಗಿ ಊಟ ವೇಸ್ಟ್ ಆಗಬಾರ್ದು ಅಂತ. ಜೊತೆಗೆ ಡೆಕೋರೇಷನ್ನ ಕೂಡ ನಾವೇ ತೆಗಿಬೇಕಿತ್ತು. ನಮಗೆ ಫೌಂಡೇಶನ್ ಕೊಟ್ಟು ನಮ್ಮನ್ನು ಚೆನ್ನಾಗಿ ಬೆಳೆಸಿರೋರನ್ನ ಯಾವತ್ತೂ ಮರಿಬಾರ್ದು ಅಂತ ಹೇಳ್ತಾರೆ. ಹಾಗೆ ಸಿಯಾಟಲ್ನಲ್ಲಿರೋ ಈ ಕನ್ನಡ ಸಂಘದವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಫ್ರಮ್ ನಾನು ಬಂದಾಗ ನನಗೆ ಒಂದು ಸಂಘನಲ್ಲಿ ಜಾಯಿನ್ ಮಾಡಿಸ್ಕೊಳ್ಳೋದಿರ್ಬೋದು, ಕೆಲಸ ಹುಡ್ಕೋದಕ್ಕೆ ಹೆಲ್ಪ್ ಮಾಡೋದಿರ್ಬೋದು, ಗೈಡೆನ್ಸ್ ಕೊಡೋದಿರ್ಬೋದು. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ಒಂದು ವಿಡಿಯೋನ ಮಾಡಿ ನಿಮ್ಮೆಲ್ಲರಿಗೂ ತೋರ್ಸೋಕ್ಕೆ ಅವಕಾಶ ಕೊಟ್ಟಿರೋದು ಇವರೇ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಕನ್ನಡ ಭಾರತಿ ಆ್ಯಂಡ್ ಟೀಮ್ಗೆ. ದಿಸ್ ಇಸ್ ಮೈ ಫನ್ ಫಿಲ್ಡ್ ಫ್ಯಾಮಿಲಿ. ಹೆಂಗೆ ಅನ್ನಿಸ್ತು ಇವತ್ತಿನ ವಿಡಿಯೋ? ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ನಾವು ಊಟ ಮಾಡಿದ್ವಲ್ಲ ಅದು ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಂದು ಹೇಳಿ ನನಗೆ ಈ ಸಂಘನ ಹೇಗೆ ನಡೆಸ್ತಾರೆ, ಕನ್ನಡ ಸಂಘದಲ್ಲಿ ಏನೆಲ್ಲ ಮಾಡ್ತಾರೆ, ಅದರ ಒಂದು ಫೌಂಡೇಶನ್ ಅಂದರೆ ಅದ್ರ ಒಂದು ಗೋಲ್ಸ್ ಏನು, ಅದರದ್ದು ಒಂದು ಹೇಗೆ ಪ್ಲಾನಿಂಗ್ ಮಾಡ್ತಾರೆ, ಅದಕ್ಕೆಲ್ಲ ದುಡ್ಡು ಯಾರು ಕೊಡ್ತಾರೆ, ಈ ಥರದ್ದೆಲ್ಲ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದೇ ಇರುತ್ತಲ್ವಾ, ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು ಮಂಜು ಸರ್ದು ಆದರೆ ಅವ್ರು ಇಂಟರ್ವ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಎನಿವೇಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಪ್ಫುಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ನೀವು ಮಜಾ ಮಾಡಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗ್ಸಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.